ಎಲ್ಲರಿಗೂ ಹೊಸ ಹೆಜ್ಜೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಧಾನ ಮಂತ್ರಿ ಅಂತ್ಯೋದಯ ಅನ್ನ ಯೋಜನೆ ಈ ಒಂದು ಯೋಜನೆಯ ಬಗ್ಗೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಒಂದು ಯೋಜನೆಯನ್ನು ಯಾವ ರೀತಿ ಓದಬೇಕು ಅಂದ್ರೆ ಮೊದಲು ಯೋಜನೆಯ ಹೆಸರು, ಪ್ರಾರಂಭಗೊಂಡ ವರ್ಷ, ಉದ್ದೇಶ, ಉದ್ದೇಶಿತ ಫಲಾನುಭವಿ, ಅನುಷ್ಠಾನಗೊಳಿಸುವ ಸಚಿವಾಲಯ, ಹಣಕಾಸು ಹಂಚಿಕೆ, ಈ ರೀತಿ ಒಂದು ಸ್ಟ್ರಕ್ಚರ್ ಆಗಿ ಓದ್ಕೋಬೇಕಾಗುತ್ತೆ. ಬನ್ನಿ, ಈ ಯೋಜನೆ ಎಂದರೇನು, ಯಾರಿಗೆ ಲಾಭ ಮತ್ತು ಯಾವಾಗ ಆರಂಭವಾಯಿತು ಎಂದು ನೋಡೋಣ. ಅಂತ್ಯೋದಯ ಅನ್ನ ಯೋಜನೆ ಭಾರತ ಸರ್ಕಾರವು ದೇಶದ ಅತ್ಯಂತ ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ಆಹಾರ ಭದ್ರತೆ ಒದಗಿಸುವ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಪ್ರಾರಂಭಗೊಳಿಸಲಾಗಿದೆ. ಸೊ ಇದೊಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆ ಯಾವಾಗ ಆರಂಭಗೊಂಡಿದೆ ಅಂತಂದ್ರೆ 25ನೇ ಡಿಸೆಂಬರ್ 2000 ಈ ಒಂದು ಇಸವಿಯೊಂದು ಈ ಒಂದು ದಿನಾಂಕದಂದು ಈ ಒಂದು ಯೋಜನೆ ಆರಂಭಗೊಂಡಿದೆ. ಮತ್ತು ಯಾವ ಒಂದು ಸಚಿವಾಲಯದ ಕೆಳಗೆ ಇದು ಕಾರ್ಯನಿರ್ವಹಿಸುತ್ತದೆ ಎಂದರೆ ಗ್ರಾಹಕ ವ್ಯವಹಾರಗಳು ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ. ಈ ಒಂದು ಸಚಿವಾಲಯ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯಿದೆ NFSA ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ಈ ಒಂದು ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ನೀವು ಇದರಲ್ಲಿ ನೋಡ್ಕೊಂಡಿದ್ದೀರಿ ಅಂದ್ರೆ ಒಂದು ಅಂತ್ಯೋದಯ ಅನ್ನ ಯೋಜನೆ ಎಂದರೇನು, ಯಾವಾಗ ಪ್ರಾರಂಭಗೊಂಡಿತು, ಈ ಒಂದು ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯೋ ಅಥವಾ ರಾಜ್ಯ ಸರ್ಕಾರದ ಯೋಜನೆಯೋ ಅಂತ ಕೂಡ ನೀವು ನೋಡ್ಕೊಂಡಿದ್ದೀರಾ. ಮತ್ತು ಯಾವ ಒಂದು ಸಚಿವಾಲಯದ ಕೆಳಗೆ ಕಾರ್ಯನಿರ್ವಹಿಸುತ್ತದೆ ಅಂತಾನೂ ಕೂಡ ನೋಡಿದ್ದೀರಾ. ಬನ್ನಿ ನೆಕ್ಸ್ಟ್ ನೋಡೋಣ. ಈ ಒಂದು ಯೋಜನೆಯ ಉದ್ದೇಶ ಏನು, ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ದೇಶದಲ್ಲಿ ಹಸಿವು ನಿವಾರಣೆ, ಅತ್ಯಂತ ಬಡ ಕುಟುಂಬಗಳಿಗೆ ಆಹಾರ ಭದ್ರತೆಯನ್ನು ಒದಗಿಸುವಂಥದ್ದು ಮತ್ತು ಕಡಿಮೆ ಆದಾಯದ ಕುಟುಂಬಗಳಿಗೆ ಉಚಿತ ಅಥವಾ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಆಹಾರ ಧಾನ್ಯವನ್ನು ನೀಡುವುದು, ಪೌಷ್ಟಿಕ ಆಹಾರ ಲಭ್ಯವಾಗುವಂತೆ ಮಾಡುವುದು. ಈ ಇಷ್ಟು ಯೋಜನೆಯು ಉದ್ದೇಶವನ್ನು ಈ ಒಂದು ಯೋಜನೆಯು ಒಳಗೊಂಡಿದೆ. ನಂತರ ಈ ಒಂದು ಯೋಜನೆಯ ಫಲಾನುಭವಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ಈ ಯೋಜನೆಯ ಲಾಭವನ್ನು ಸಾಮಾನ್ಯವಾಗಿ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬಗಳು ಪಡೆಯುತ್ತಾರೆ. ಹೌದು, ಈ ಒಂದು ಯೋಜನೆಯನ್ನು ಅಂತ್ಯೋದಯ ರೇಷನ್ ಕಾರ್ಡ್ ಯಾರು ಹೊಂದಿರ್ತಾರೋ ಅವ್ರು ಮಾತ್ರ ಈ ಒಂದು ಯೋಜನೆಗೆ ಅರ್ಹರು ಎಂದು ಹೇಳಲಾಗುತ್ತದೆ. ಮತ್ತೆ ಈ ಯೋಜನೆಯ ಪ್ರಯೋಜನಗಳು ಏನು ಅಂತ ನೋಡೋದಾದ್ರೆ ಪ್ರಸ್ತುತ ಈ ಒಂದು ಯೋಜನೆ ರಾಷ್ಟ್ರೀಯ ಆಹಾರ ಭದ್ರತಾ ವ್ಯವಸ್ಥೆಯಡೆ ಕಾರ್ಯನಿರ್ವಹಿಸುತ್ತದೆ. ಅಂತ್ಯೋದಯ ಕುಟುಂಬಕ್ಕೆ ತಿಂಗಳಿಗೆ 35 kg ಆಹಾರ ಧಾನ್ಯ ಉಚಿತವಾಗಿ ನೀಡಲಾಗುವುದು. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಫ್ರೀಯಾಗಿ ಈ ಒಂದು ಆಹಾರ ಧಾನ್ಯವನ್ನು ನೀಡಲಾಗುತ್ತದೆ. ಪ್ರತಿ ವ್ಯಕ್ತಿಗೆ 7 kg ನೀಡಲಾಗುವುದು. ಇವಾಗ ಪ್ರಸ್ತುತ ಸುದ್ದಿಯಲ್ಲಿದೆ, ಈ ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಆಕ್ಟ್ಗೆ ತಿದ್ದುಪಡಿ ಮಾಡಲಾಗಿ ಪ್ರತಿ ವ್ಯಕ್ತಿಗೆ 7 kg ಅಕ್ಕಿಯನ್ನು ನೀಡುವುದಾಗಿ ಮತ್ತು ಈ ಹಿಂದೆ ಒಂದು ಧಾನ್ಯವನ್ನು 3 kg ಒಂದು ಕೆಜಿಗೆ 3 ರೂಪಾಯಿಗೆ ಮತ್ತು ಗೋಧಿಯನ್ನು ಕೆಜಿಗೆ 2 ರೂಪಾಯಿ ದರದಲ್ಲಿ ನೀಡಲಾಗುತ್ತಿತ್ತು. ಈಗ ಕೇಂದ್ರ ಸರ್ಕಾರದ ವ್ಯವಸ್ಥೆಯಡಿ ಉಚಿತ ವಿತರಣೆ ಮುಂದುವರಿದಿದೆ. ಈಗ ಒಂದು ಕುಟುಂಬಕ್ಕೆ 35 kg ಮತ್ತು ಪ್ರತಿ ವ್ಯಕ್ತಿಗೆ 7 kg ನೀಡುವುದಾಗಿ. ಸಪೋಸ್ ಒಂದು ಕುಟುಂಬದಲ್ಲಿ 5 ಜನ ಇದ್ದಾರೆ ಅಂತ ಅಂದ್ರೆ ಒಂದು ಕುಟುಂಬಕ್ಕೆ ಟೋಟಲ್ ತಿಂಗಳಿಗೆ 35 kg ಆಹಾರ ಧಾನ್ಯವನ್ನು ನೀಡುವುದಾಗಿ. ಮತ್ತೆ ಏನಾದ್ರೂ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಪ್ರತಿ ವ್ಯಕ್ತಿಗೆ 7 kg ಅಂತ ಇದೆ, 7 5 35 kg ಆಹಾರ ಧಾನ್ಯ ನೀಡೋದಾಗಿ ಮಾಡಲಾಗಿದೆ. ಸೊ ಈ ಒಂದು ಯೋಜನೆಯ ಪ್ರಮುಖ ಲಕ್ಷಣಗಳು ಏನೇನಿದೆ ಅಂತ ಅಂದ್ರೆ ಭಾರತದ ಅತ್ಯಂತ ಬಡ ಕುಟುಂಬಗಳಿಗೆ ಮೀಸಲಾದ ಒಂದು ಯೋಜನೆಯಾಗಿದೆ. ಹೌದು, ಈ ಒಂದು ಯೋಜನೆ ಅತ್ಯಂತ ಬಡ ಕುಟುಂಬಗಳಿಗೆ ಮೀಸಲಾಗಿದೆ. ಮತ್ತು ಈ ಒಂದು ಯೋಜನೆಯ ಇನ್ನೊಂದು ಪ್ರಮುಖ ಲಕ್ಷಣ ಏನಂತ ಅಂದ್ರೆ ಆಹಾರ ಭದ್ರತೆಯನ್ನು ಖಚಿತಪಡಿಸುವುದು. ಅಂದ್ರೆ ಬಡವರಿಗೆ ಒಂದು ಆಹಾರ ಭದ್ರತೆಯನ್ನು ಒದಗಿಸಿಕೊಡುವಂಥದ್ದು ಮತ್ತು ಹಸಿವು ಮತ್ತು ಪೌಷ್ಟಿಕತೆಯನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಹೌದು, ಈ ಒಂದು ಯೋಜನೆಯಿಂದ ಬಡವರ ಹಸಿವಿರ್ಬೋದು, ಅವರು ಇರುವಂತಹ ಒಂದು ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಎರಡಲ್ಲೂ ಈ ಒಂದು ಯೋಜನೆ ಜಾರಿಯಲ್ಲಿದೆ. ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮೂಲಕ ಧಾನ್ಯ ವಿತರಣೆ ನಡೆಯುವುದು. ಹೌದು, ಒಂದು ಸಾರ್ವಜನಿಕ ವಿತರಣೆ ವ್ಯವಸ್ಥೆಯ ಮೂಲಕ ಈ ಒಂದು ಧಾನ್ಯವನ್ನು ವಿತರಣೆ ಮಾಡಲಾಗುತ್ತದೆ. ಸೊ ಈಗೆಲ್ಲ ನೀವು ನೋಡ್ಕೊಂಡಿದ್ದೀರಾ ಅಲ್ವಾ. ಸೊ ಯಾವ ರೀತಿ ಮೊದಲು
ಒಂದು ಯೋಜನೆ ಎಂದ್ರೇನು, ಯೋಜನೆ ಯಾವಾಗ ಜಾರಿಗೊಂಡಿತು, ಈ ಒಂದು ಯೋಜನೆಯ ಉದ್ದೇಶ ಏನು, ಉದ್ದೇಶಿತ ಫಲಾನುಭವಿ ಯಾರು, ಮತ್ತೆ ಹಣಕಾಸು ಹಂಚಿಕೆ ಇರಬಹುದು, ಮತ್ತೆ ಅದರ ಒಂದು ಪ್ರಮುಖ ಲಕ್ಷಣಗಳು ಯಾವ್ಯಾವು, ಈ ರೀತಿ ಒಂದು ಸ್ಟ್ರಕ್ಚರ್ ಆಗಿ ಒಂದು ಯೋಜನೆಯನ್ನು ಓದ್ಕೋಬೇಕಾಗುತ್ತೆ. ಸೊ ನಮ್ಮ ಒಂದು ಮುಂದಿನ ಎಕ್ಸಾಮ್ ನಲ್ಲಿ ಈ ಒಂದು ಪ್ರಶ್ನೆ ಖಂಡಿತ ಬರಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮಗೆ ಉಪಯುಕ್ತವಾದಂತಹ ಮಾಹಿತಿಗಳು ಬೇಕು ಅಂತಂದ್ರೆ ಬೇಗ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ. ಪ್ಲೀಸ್ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ. ಈ ಒಂದು ಇನ್ಫಾರ್ಮೇಶನ್ ನಿಮ್ಮ ಒಂದು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.